ಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಏಳು ದಿವಸಗಳ ಅಖಂಡವಾದ ಗುರುಗಳ ಜ್ಞಾನಯಜ್ಞದ ಸಮಾರೋಪದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಇಲ್ಲಿಗೆ ಬರುವಾಗ ಎಷ್ಟು ಒಳ್ಳೆಯ ವ್ಯವಸ್ಥೆಗಳಿತ್ತು. ಈ ಸೇಮಿಗೆ ಬರುವಾಗಲೇ ಒಳ್ಳೆಯ ಭವ್ಯವಾಗಿರತಕ್ಕಂತಹ ಮೆರವಣಿಗೆ, ರಾಘವೇಂದ್ರ ಮಠದಿಂದ ಈ ಕಲ್ಯಾಣ ಮಂಟಪದ ತನಕ ಒಳ್ಳೆಯ ಮೆರವಣಿಗೆ. ಒಳ್ಳೆಯ ಮೆರವಣಿಗೆ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ರಾಜ ರಸ್ತೆಯಲ್ಲಿ ಅಂದ್ರೆ ಎಲ್ಲ ಜನರ ದೃಷ್ಟಿ ಬೀಳುವ ಹಾಗೆ ಆದ ಮೆರವಣಿಗೆ ಬಹಳ ಅಪೂರ್ವವಾದ ಮೆರವಣಿಗೆ. ಪ್ರಾಯಶಃ ಎಲ್ಲಿಯೋ ಗಲ್ಲಿಯಲ್ಲಿ ಮೂಲೆಯಲ್ಲಿ ಮೆರವಣಿಗೆ ಮಾಡುವುದಿದೆ, ಆದರೆ ಸೇಲಂನ ಮೆರವಣಿಗೆ ಹಾಗಿರಲಿಲ್ಲ. ಇಡೀ ಸೇಲಮಿದ ಅಂದ್ರೆ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಈ ಮೆರವಣಿಗೆ ಆದದ್ದು ಬಹಳ ಸುಂದರವಾದ್ದು, ಬಹಳ ಯೋಗ್ಯವಾಗಿರತಕ್ಕಂತಹ ಕಾರ್ಯಕ್ರಮ. ಅಂದ್ರೆ ಇಲ್ಲಿಯ ಸಮಿತಿಯವರು ಇದರಲ್ಲಿ ಆಸಕ್ತರಾಗಿದ್ದಾರೆ ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ ಇದು. ಅಂದ್ರೆ ಅವರಿಗೆ ಆಸಕ್ತಿ ಇಲ್ಲದೆ ಹೋದ್ರೆ ಇಂಥದನ್ನ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಎಷ್ಟು ಸಮಸ್ಯೆಗಳಿದ್ರೂ ಕೂಡ ಈ ಪಟ್ಟಣದ ಮಧ್ಯಭಾಗದಿಂದ ಮೆರವಣಿಗೆ ಮಾಡಿಸಿ ರಾಯರನ್ನು ಕರ್ಕೊಂಡು ಬಂದು ಇಲ್ಲಿ ಪಟ್ಟಾಭಿಷೇಕದ ಕಾರ್ಯಕ್ರಮ. ಇಲ್ಲಿ ಬಂದ್ರೆ ಭವ್ಯವಾದ ಕಲ್ಯಾಣ ಮಂಟಪ. ಪ್ರಾಯಶಃ ಹೇಗಿರುತ್ತೆ ಅಂತಂದ್ರೆ, ಒಂದು ಕಡೆ ಪೂಜೆ, ಒಂದು ಕಡೆ ಪ್ರವಚನ, ಒಂದು ಕಡೆ ಊಟ, ಎಲ್ಲ ಒಂದೊಂದು ಕಡೆ ಇರ್ತದೆ. ಆದರೆ ಈ ಸಮಿತಿಯವರ ವ್ಯವಸ್ಥೆ ಹೇಗೆ ಅಂತಂದ್ರೆ, ಈ ಮಂಟಪದ ಒಳಗೆ ಬಂದ್ರೆ ಎ ಟು ಝಡ್ ಎಲ್ಲ ಒಂದೇ ಕಡೆ ಸಿಗತಕ್ಕಂತಹ ಮಂಟಪ ಇತ್ತು. ಹಾಗಾಗಿ ಇಲ್ಲಿ ಎಲ್ಲ ಅನುಕೂಲತೆಗಳೇ ಇತ್ತು. ಹಾಗಾಗಿ ಇದರಲ್ಲಿ ನಾವು ತುಂಬಾ ಇದರಲ್ಲಿ ಒಳ್ಳೆಯ ಕಾರ್ಯದಲ್ಲೇ ಇಲ್ಲಿ ವ್ಯಾಪೃತರಾಗಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿತ್ತು. ಈ ಕಲ್ಯಾಣ ಮಂಟಪಕ್ಕೆ ಬಂದ್ರೆ ಒಂದು ನಮ್ಮ ಮಸೂದನಾಚಾರ್ಯರು ಹೇಳಿದ್ರು, ಸ್ನಾನದ ಬಗ್ಗೆ ಎಲ್ಲ ಹೇಳಿ, ನದಿ ಬೇಕು, ತಟಾಕ ಬೇಕು, ಎಲ್ಲ ಬೇಕು ಅಂತ. ಈ ಕಲ್ಯಾಣ ಮಂಟಪದಲ್ಲಿ ತಟಾಕ ಇರಲಿಲ್ಲ. ಆದ್ರೆ ರಾಯರು ಬರ್ತಾರೆ ಅಂತಂದ್ರೆ ಒಂದು ಕೃತಕವಾದ ತಟಾಕವನ್ನು ನಿರ್ಮಾಣ ಮಾಡಿದ್ದಾರೆ ಎದುರಿನಲ್ಲಿ. ಅಲ್ಲಿ ನೀರು ಸರೋವರ ಇಲ್ಲ, ಆದ್ರೆ ನೋಡುವವರಿಗೆ ಸರೋವರ ಅಲ್ಲ ಅಂತ ಗೊತ್ತಾಗುವುದಿಲ್ಲ. ಅದರಲ್ಲಿ ಒಂದು ರಂಗನಾಥನ ಜೋಡಿ ಲಕ್ಷ್ಮೀನಾರಾಯಣರು ಇಡೀ ಜಗತ್ತಿನ ತಾಯಿ ತಂದೆಯವರ ವಿಹಾರದ ಒಂದು ಅಪೂರ್ವವಾದ ದೃಶ್ಯ. ಮಂಟಪಕ್ಕೆ ಬರುವಾಗಲೇ ಇದು ಯಾವುದೋ ಒಂದು ದೇವಲೋಕದ ಚಿಂತನೆ ಬರುವ ರೀತಿಯಲ್ಲಿ ನಮ್ಮ ಅನಾದಿ ದಂಪತಿಗಳು, ಇಡೀ ಜಗಜ್ಜನನಿಗಳು, ತಂದೆ ತಾಯಂದಿರನ್ನು ಚಿಂತಿಸತಕ್ಕಂತಹ ಒಳ್ಳೆಯ ಭವ್ಯವಾದ ಚಿತ್ರ ಈ ಮಂಟಪಕ್ಕೆ ಪ್ರವೇಶ ಮಾಡುವಾಗಲೇ ಇದೆ. ಅಂದ್ರೆ ಆ ಜಗಜ್ಜನನಿಯರ ವಿಹಾರದಿಂದಾಗಿ ನಮ್ಮ ರಾಯರು ನಮಗೆ ಸಿಕ್ಕಿದ್ದಾರೆ ಅನ್ನತಕ್ಕಂತಹ ಅನುಸಂಧಾನ ಇದರೊಳಗೆ ಬರುವಾಗ ನಮಗೆ ಸಿಗಬೇಕು. ಅಂತಹ ಚಿಂತನೆಯನ್ನು ಬಹಳ ಸುಂದರವಾಗಿ ಮೂಡಿಸಿದ್ದಾರೆ. ಇದೇ ದಾರಿಯಲ್ಲಿ ನಾವು ಮುಂದೆ ಹೋದ್ರೆ, ಆದ್ಯಂ ಸ್ವಯಂ ವ್ಯಕ್ತಂ ಇದಂ ವಿಮಾನಂ ರಂಗ ಸಂಚಿತಂ ಅಂತ ಆದಿಕ್ಷೇತ್ರ ರಂಗನಾಥನ ಕ್ಷೇತ್ರ ಇಲ್ಲಿಯೇ ಸಿಗುವಂತಹದ್ದು. ಪ್ರಾಯಶಃ ರಂಗನಾಥನ ನೆನಪಿಗೆ ತರತಕ್ಕಂತಹ ದೃಶ್ಯ ಈ ಸರೋವರದಲ್ಲಿ ತಯಾರು ಮಾಡಿ ಇಟ್ಟಿದ್ದಾರೆ. ರಂಗನಾಥನ ಹತ್ರ ಹೋಗಬೇಕಾದ್ರೆ ನಾಮಕಲ್ಲಿದೆ. ಅಂದ್ರೆ ಮುಖ್ಯಪ್ರಾಣದೇವರನ್ನು ನೋಡಿ ರಾಯರಿಗೆ ತುಂಬಾ ಇಷ್ಟವಾದಂತಹ ಜಾಗ, ರಾಘವೇಂದ್ರ ವಿಜಯದಲ್ಲಿ ದಾಖಲೆಯಾದಂತಹ ಜಾಗಗಳು ಇದೇ ಪರಿಸರದಲ್ಲಿದೆ. ಹಾಗಾಗಿ ಈ ಜಾಗವನ್ನು ರಾಯರು ಆರಿಸಿಕೊಂಡು ಇಲ್ಲಿ ಬಂದ್ರೆ ಇಲ್ಲಿಯ ಜನತೆ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಸಮಸ್ಯೆ ಒಂದೇ ಒಂದು ಸಮಸ್ಯೆ, ಮತ್ತೆ ಯಾವ ಸಮಸ್ಯೆ ಇಲ್ಲ. ತಮಿಳು ತೆರೆಯದು ಅಂತ ಸಮಸ್ಯೆ ಬಿಟ್ರೆ ಮತ್ತೆ ಯಾವ ಸಮಸ್ಯೆ ನಮಗಿಲ್ಲ. ಭಾಷೆ ಸಮಸ್ಯೆಗಳು ಮಾತ್ರ ಇಲ್ಲಿ ಉಳಿದದ್ದು. ಅದು ರಾಯರಿಗೆ ಅದು ಜೀರ್ಣ ಆಗಿತ್ತು. ಎಲ್ಲ ಭಾಷೆಯೂ ಅವರು ಬರುವವರು. ಆದ್ರಿಂದ ರಾಯರಿದನ್ನು ಆರಿಸಿಕೊಂಡಿದ್ದಾರೆ. ಜನ್ಮಭೂಮಿ, ಪಟ್ಟಾಭಿಷೇಕದ ಜಾಗ, ಅದರ ಪಕ್ಕದ ಜಾಗ. ಇಲ್ಲಿ ಒಂದು ವಾರಗಳ ಅಪೂರ್ವವಾದಂತಹ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಇವತ್ತು ರಾಯರ ಜನ್ಮ ನಕ್ಷತ್ರ ಅಲ್ಲ, ಜನ್ಮ ತಿಥಿ. ಇದು ಮನುಷ್ಯರಿಗಾಗುವಾಗ ತಿಥಿ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ನಿಮ್ಮ ತಿಥಿ ಯಾವಾಗ ಅಂತ ಬದುಕಿದವರ ಹತ್ರ ಕೇಳಲಿಕ್ಕಿಲ್ಲ. ಎಲ್ಲ ಸತ್ತವರಿಗೆ ಮಾತ್ರ ನಿಮ್ಮ ತಿಥಿ ಯಾವಾಗ ಅಂತ ಕೇಳೋದು. ಅಂದ್ರೆ ನಿಮ್ಮ ತಿಥಿ ಯಾವಾಗ ಅಂತ ಕೇಳಲಿಕ್ಕಾಗುವುದಿಲ್ಲ. ಬದುಕಿದವರ ತಿಥಿ ಹಾಗೆ ಕೇಳೋದು. ನಿಮ್ಮ ಅಪ್ಪನ ತಿಥಿ, ನಿಮ್ಮ ಅಜ್ಜನ ತಿಥಿ, ನಿಮ್ಮ ಅಜ್ಜಿಯ ತಿಥಿ ಯಾವಾಗ ಅಂತ ಕೇಳೋದು. ಇಲ್ಲಿ ನಾವು ಹೇಳೋದು ಮನುಷ್ಯನಿಗಾಗುವಾಗ ನಿಮ್ಮ ಜನ್ಮ ನಕ್ಷತ್ರ ಯಾವಾಗ ಅಂತ ಕೇಳಬೇಕು. ಒಂದೆಲ್ಲ ನಕ್ಷತ್ರಗಳ ಆಚರಣೆ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದು. ತಿಥಿಯೆಲ್ಲ ಸತ್ತ ಮೇಲೆ. ಆದರೆ ದೇವತೆಗಳಿಗೆಲ್ಲ ಹಾಗಲ್ಲ.
ದೇವತೆಗಳಿಗೆ ಹೇಗೆ ವ್ಯವಹಾರ ಅಂತಂದ್ರೆ ಜನ್ಮ ನಕ್ಷತ್ರ ಅಲ್ಲ, ದೇವತೆಗಳಿಗೆ ಜನ್ಮ ತಿಥಿಯ ವ್ಯವಹಾರ. ರಾಮ ನವಮಿ ಆಚರಣೆ ಮಾಡೋದು, ಪುನರ್ವಸು ನಕ್ಷತ್ರ ಅಲ್ಲ. ಇವತ್ತು ನಾವೇನು ಆಚರಣೆ ಮಾಡ್ತೇವೆ, ರಾಮನವಮಿ ದಿವಸ ಪುನರ್ವಸು ನಕ್ಷತ್ರ ಸಿಗುವುದಿಲ್ಲ. ಆದರೆ ಚೈತ್ರ ಮಾಸದ ನವಮಿ ದಿವಸ ರಾಮನವಮಿಯನ್ನು ನಾವು ಆಚರಣೆ ಮಾಡ್ತೇವೆ. ಕೃಷ್ಣಾಷ್ಟಮಿಯೂ ಹಾಗೇನೆ ರೋಹಿಣಿ ನಕ್ಷತ್ರ ಸಿಗುವುದಿಲ್ಲ ನಮಗೆ. ರೋಹಿಣ್ಯಾನ್ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಅಂತ ರೋಹಿಣಿ ನಕ್ಷತ್ರ ಸಿಕ್ಕಿದ್ರೆ ವಿಶೇಷ ಅಷ್ಟೇ ಹೊರತು ರೋಹಿಣಿ ಯಾವಾಗಲೂ ಸಿಗುವುದಿಲ್ಲ. ರೋಹಿಣಿ ಸಿಕ್ಕಿದ್ರೆ ಅದು ಜಯಂತಿ ಅಂತ ಅರ್ಥ. ತಿಥಿಯನ್ನೇ, ಅಷ್ಟಮಿಯನ್ನೇ, ಜನ್ಮಾಷ್ಟಮಿಯನ್ನೇ ನಾವು ಆಚರಣೆ ಮಾಡ್ತೇವೆ. ಹಾಗಾಗಿ ಶ್ರೀಮದ್ ಆಚಾರ್ಯರದ್ದು, ಮಧ್ವಾಚಾರ್ಯರದ್ದು ನಾವು ಆಚರಣೆ ಮಾಡುವಾಗ ವಿಜಯದಶಮಿ ಅಂದ್ರೆ ಮಧ್ವ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ದಶಮಿ ದಿವಸ ನಾವು ಆಚರಣೆ ಮಾಡೋದು, ನಕ್ಷತ್ರವನ್ನು ಆಚರಣೆ ಮಾಡುವುದಲ್ಲ. ಹಾಗಾದ್ರೆ ಮನುಷ್ಯನ ಜನ್ಮೋತ್ಸವವನ್ನು ಆಚರಣೆ ಮಾಡುವಾಗ ಯಾವಾಗ ನಕ್ಷತ್ರ ನಾವು ಇಟ್ಟುಕೊಂಡು ಹೇಳುವಂತಹದ್ದು, ದೇವತೆಗಳ ಜನ್ಮೋತ್ಸವವನ್ನು, ಅವತಾರೋತ್ಸವವನ್ನು ಆಚರಣೆ ಮಾಡುವಾಗ ತಿಥಿಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡುವುದು. ಇದನ್ನು ನಾವು ಚಿಂತನೆ ಮಾಡಿದರೆ ರಾಯರ ನಕ್ಷತ್ರ ನಾವು ಆಚರಣೆ ಮಾಡಿದ್ದಲ್ಲ ಜನ್ಮೋತ್ಸವಕ್ಕೆ, ತಿಥಿಯನ್ನು ಆಚರಿಸ್ತೇವೆ ಅಂತಂದ್ರೆ ರಾಯರು ಮನುಷ್ಯರಲ್ಲ, ಮನುಷ್ಯರನ್ನು ಮೀರಿ ನಿಂತಿರತಕ್ಕಂತಹ ದೇವಸ್ವಭಾವರು, ದೇವತೆಗಳು ಅನ್ನತಕ್ಕಂತಹ ಅನುಸಂಧಾನ ನಮಗೆ ಬರುವಂತಹದ್ದು. ಅದು ಸಪ್ತಮಿ ದಿವಸ ನಾವು ಆಚರಣೆ ಮಾಡ್ತೇವೆ. ರಾಯರ ಉತ್ಸವ ಫಾಲ್ಗುಣ ಮಾಸದ ಸಪ್ತಮಿ ಅಂತ. ಫಾಲ್ಗುಣ ಅಂದ್ರೆ ಏನು ಸಂಸ್ಕೃತದಲ್ಲಿ? ಅಂದ್ರೆ ಮುಖ್ಯವಾದ ಅರ್ಥ ಫಾಲ್ಗುಣಿ ಅಂದ್ರೆ ವೈಯಾಕರಣರ ಪಕ್ಷ ಪ್ರಕಾರ ಯಾವ ಮಾಸದಲ್ಲಿ ಹುಣ್ಣಿಮೆ ದಿವಸ ಫಲ್ಗುನಿ ನಕ್ಷತ್ರ, ಫಲ್ಗುನಿ ಅಂದ್ರೆ ಹುಬ್ಬ ನಕ್ಷತ್ರ, ನಮ್ಮಲ್ಲಿ ತಮಿಳಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಅದು ಫಲ್ಗುನಿ ನಕ್ಷತ್ರ ಇದ್ರೆ ಫಾಲ್ಗುಣ ಮಾಸ ಅಂತ. ಆದ್ರೆ ಫಾಲ್ಗುಣ ಎಂಬ ಶಬ್ದಕ್ಕೆ ವ್ಯಾಕರಣ ಪ್ರಕಾರ ಮೂಲತಃ ಅರ್ಥ ಏನು ಅಂತಂದ್ರೆ ಫಲ್ಗು ಅಂದ್ರೆ ಸ್ವಲ್ಪ ಅಂತ ಅರ್ಥ, ನ ಅಂದ್ರೆ ಸ್ವಲ್ಪ ಅಲ್ಲ ಅಂತ ಅರ್ಥ. ಫಾಲ್ಗುಣ ಅಂದ್ರೆ ಸ್ವಲ್ಪ ಅಲ್ಲ ಅಂದ್ರೆ ಪೂರ್ಣವಾದ್ದು ಅಂತ ಅರ್ಥ. ಉಳಿದವರ ಪಾಲಿಗೆ ಏನೋ ಗೊತ್ತಿಲ್ಲ ನಮಗೆ, ಮಾಧ್ವರ ಪಾಲಿಗಂತೂ ರಾಯರ ಜನ್ಮ ನಕ್ಷತ್ರ, ಜನ್ಮತಿಥಿ, ರಾಯರ ಪಟ್ಟಾಭಿಷೇಕಾದ ದಿವಸ ಎರಡು ಸಿಕ್ಕಿದ್ರಿಂದ ನಮ್ಮ ಮಾಧ್ವರಿಗೆ ಈ ಫಾಲ್ಗುಣ ಮಾಸ ಅಲ್ಪ ಮಾಸ ಅಲ್ಲ, ಅದು ಪೂರ್ಣವಾಗಿರತಕ್ಕಂತಹ ಮಾಸ ಅನ್ನುವ ಚಿಂತನೆಯನ್ನು ಈ ಫಾಲ್ಗುಣ ಮಾಸ ನಮಗೆ ಚಿಂತನೆಗೆ ತಂದು ಕೊಡ್ತಾ ಇದೆ. ಅದರಲ್ಲಿಯೂ ಕೂಡ ಸಪ್ತಮಿ ಅಂತ. ಈ ಸಪ್ತಮಿ ಉಂಟಲ್ಲ, ಅದನ್ನೇನೋ ಒಂದು ಶಬ್ದ, ಅದು ಏನು ಸಪ್ತಮಿ ಅಂತಂದ್ರೆ? ಸಪ್ತಮಿ ಅಂತಂದ್ರೆ ಶ್ರೀಮದ್ ಭಾಗವತಕ್ಕೆ ಹೋದರೆ ಅದು 7ನೆಯ ಸ್ಕಂದದಲ್ಲಿ ನರಸಿಂಹದೇವರ ಕಥೆ ಹೇಳ್ತಾರೆ. ನರಸಿಂಹದೇವರ ಕಥೆಗಿಂತಲೂ ಜಾಸ್ತಿಯಾಗಿ ನರಸಿಂಹದೇವರ ಪ್ರಾದುರ್ಭಾವಕ್ಕೆ ಕಾರಣೀಭೂತರಾದ ಪ್ರಹ್ಲಾದರಾಜರ ಕಥೆಯನ್ನು ಹೇಳ್ತಾರೆ. ಅಂದ್ರೆ ಸಪ್ತಮ ಸ್ಕಂದ ಪ್ರಹ್ಲಾದರಾಜರ ಕಥೆಯನ್ನು ಹೇಳುತ್ತೆ ಅಂತಂದ್ರೆ ರಾಯರ ಜನ್ಮತಿಥಿ ಅದು ಸಪ್ತಮಿ ಅಂತ ಲೆಕ್ಕಾಚಾರ ಮಾಡಿದರೆ ಭಾಗವತದ ಪ್ರಹ್ಲಾದನಿಗೂ ನಮ್ಮ ರಾಯರಿಗೂ ಇರತಕ್ಕ ಸಂಬಂಧವನ್ನು ಆ ಸಪ್ತಮಿ ಎಂಬಂತಹದ್ದು ತಿಳಿಸಿಕೊಡ್ತಿದೆ ಅಂತ. ಸಪ್ತಮಿ ಅಂದ್ರೆ ಏನರ್ಥ? ಸಪ್ತಮಿ ಅಂದ್ರೆ 7ನೇದ್ದು ಅಂತ ಅರ್ಥ, 7ನೇ ತಿಥಿಗೆ ಸಪ್ತಮಿ ಅಂತ ಅರ್ಥ. ಇನ್ನೊಂದು ವಿಶೇಷವಾದ ಅರ್ಥ ಇದೆ. ಸಪ್ತ ಅಂದ್ರೆ ಜಟೆಯಿಂದ ಕೂಡಿದ್ದು, ಗಡ್ಡ ಮೀಸೆ ಕೇಸರದಿಂದ ಕೂಡಿದ್ದು ಅಂತ ಅರ್ಥ. ಸಪ್ತ ಅಂತಂದ್ರೆ ಶ್ರೀ ಮಧ್ವವಿಜಯದಲ್ಲಿ ಹೇಳ್ತಾರೆ, ಅಪಿಸಪ್ತತಯ ವಿರಾಜಿತಾನ್ ಗತಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಂತ ಹೇಳುವಾಗ ಸಪ್ತತಯ ವಿರಾಜಿತಾನ್ ಗತಸಂಖ್ಯಾನ್ ಅಂತ ಹೇಳ್ತಾರೆ. ಸಪ್ತತಯ ವಿರಾಜಿತಾನ್ ಅದು ಶ್ಲೇಷಾಲಂಕಾರಕ್ಕೆ ಅವರು ಬಳಸಿಕೊಂಡಿದ್ದಾರೆ. ಸಪ್ತತಯ ವಿರಾಜಿತಾನ್ ಆದ್ರೆ ಗತಸಂಖ್ಯಾನ್ 7 ಅಂತ ಹೇಳ್ತೀರಿ, ಸಂಖ್ಯೆ ಇಲ್ಲ ಅಂತ. ಶ್ಲೇಷದಲ್ಲಿ ಆಗುವಾಗ ಸಪ್ತ ಅಂದಕ್ಕೆ ಬೇರೆ ಅರ್ಥ ಅಲ್ಲಿ ಏನು ಅಂದ್ರೆ ತಾತು ಜಟ ಪ್ರೋಕ್ತ ಅಂತ ಕೋಶವನ್ನು ಬರೆತು ತಾ ಅಂದ್ರೆ ಜಟ ಕೇಸರ ಅಂತ ಅದಕ್ಕೆ ಅರ್ಥ. ಅಂದ್ರೆ ಋಷಿಮುನಿಗಳೆಲ್ಲ ಹೇಗಿದ್ದಾರೆ ಅಂದ್ರೆ ಸಪ್ತ ಜಟ ಮೀಸೆ ಅದರಿಂದ ತುಂಬಿ ತುಳುಕಿದ್ದಾರೆ ಅಂತ ವೇದವ್ಯಾಸದೇವರ ಆಶ್ರಮವನ್ನು ವರ್ಣನೆ ಮಾಡುವಾಗ ನಾರಾಯಣ ಆಚಾರ್ಯರು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದಾಗ ಅಪರಿಮಿತ ಸಂಖ್ಯಾಕರಾದ ಜಟ ಶ್ಮಶ್ರುವಿನಿಂದ ಕಂಗೊಳಿಸುವ ಮುನಿಗಳನ್ನು ವ್ಯಾಸರಾಶ್ರಮದಲ್ಲಿ ಕಂಡ್ರು ಅಂತ ಹೇಳುವ ಘಟ್ಟ. ನಾನು ಯಾಕೆ ಹೇಳಿದೆ ಅಂತಂದ್ರೆ ತ ಅಂದ್ರೆ ಜಟೆ ಅಂತ ಅರ್ಥ, ಸಪ್ತ ಅಂದ್ರೆ ಜಟೆಯಿಂದ ಶ್ಮಶ್ರುವಿನಿಂದ ಕೇಸರದಿಂದ ಕೂಡಿದವರು ಅಂತ ಅರ್ಥ. ಸಪ್ತ ಎಂಬ ಶಬ್ದಕ್ಕೆ ಕೇಸರಿ ಅಂತ ಅರ್ಥ. ಅದಕ್ಕೆ ಭಾಗವತದಲ್ಲಿ 7ನೆಯ ಸ್ಕಂದದಲ್ಲಿ ನರಸಿಂಹದೇವರ ಕಥೆಯನ್ನು ಹೇಳಿದ್ದು.
ಏನು ನರಸಿಂಹದೇವರ ಕಥೆ ಅಂದ್ರೆ ಏನು? ಸಪ್ತ ಅಂದ್ರೆ ಏನು? ಗಡ್ಡ ಮೀಸೆ ಧರಿಸಿರ್ತಕ್ಕ. ಬೇರೆ ಯಾವ ದೇವರಿಗೂ ಗಡ್ಡ ಮೀಸೆ ಇದ್ದ ದಾಖಲೆ ಇಲ್ಲ, ಉಂಟೋ ಇಲ್ವೋ ಗೊತ್ತಿಲ್ಲ, ದಾಖಲೆ ಅಂತೂ ಮಾಡಲಿಲ್ಲ. ಗಡ್ಡ ಮೀಸಿರ್ತಕ್ಕ ದೇವರು ಅಂತಂದ್ರೆ ನಮ್ಮ ನರಸಿಂಹದೇವರು ಅಂತ ಅರ್ಥ. ಅದಕ್ಕೆ ಸಪ್ತಮ ಸ್ಕಂದದಲ್ಲಿ ನರಸಿಂಹದೇವರ ಕಥೆಯನ್ನು ಹೇಳಿ, ಇಲ್ಲದಿದ್ದರೆ ಎಲ್ಲಿ ಹೇಳಬೇಕಿತ್ತು ಗೊತ್ತು ನರಸಿಂಹದೇವರ ಕಥೆ? ತೃತೀಯ ಸ್ಕಂದದಲ್ಲಿ ಹೇಳಬೇಕು. ವರಾಹಾವತಾರ ಆದಾಗ ಅಲ್ಲಿ, ಯಾಕೆಂದ್ರೆ ತಮ್ಮನನ್ನು ಕೊಲ್ಲಿಕ್ಕೆ ಬಂದಾಗ ವರಾಹದೇವರ ಕಥೆ ಹೇಳಿದಾಗ ಅಣ್ಣನ ಕಥೆ ಅಲ್ಲಿ ಹೇಳಬೇಕು. ಆ ಕಥೆಯನ್ನು ಬೇಕು ಅಂತ ಅದನ್ನು ಶುಕಾಚಾರ್ಯರು ಹೇಳುವಾಗ ಸಪ್ತಮ ಸ್ಕಂದಕ್ಕೆ ಕರ್ಕೊಂಡು ಹೋದ್ರು. ಯಾಕೆಂತಂದ್ರೆ ಸಪ್ತಮ ಅಂದ್ರೆ ಜಟದಿಂದ ಕಂಗೊಳಿಸುವ ನರಸಿಂಹದೇವರ ಕಥೆಯನ್ನು ಹೇಳುವುದರಿಂದ ಅದು ಸಪ್ತಮ ಸ್ಕಂದ ಆಯಿತು ಅಂತ. ರಾಯರ ಜನ್ಮ ನಕ್ಷತ್ರ, ಜನ್ಮ ತಿಥಿ ಅದು ಸಪ್ತಮಿ. ಯಾಕೆ ಸಪ್ತಮಿ ಆಯಿತು? ಸಪ್ತ ಅಂದ್ರೆ 7 ಅಂದ್ರೆ ಬೇರೆ ಯಾರೂ ಅಲ್ಲ, ನಮ್ಮನ್ನೆಲ್ಲ 7 ಅಂತ ಎಬ್ಬಿಸುವ ನರಸಿಂಹದೇವರು ಅಂತ ಅರ್ಥ ಸಪ್ತ ಅಂತಂದ್ರೆ. ಯಾಕೆಂದ್ರೆ ಜಟಾದಿಂದ ಕಂಗೊಳಿಸುವವರು ಸಪ್ತ. ಇದು ನರಸಿಂಹದೇವರು ಅಂತಂದ್ರೆ ಅದು ದೇವರು ಅನ್ನೋದಕ್ಕೆ ಸೂಚನೆ. ಎಲ್ಲಿಯಾದರೂ ಹುಟ್ಟಿ ಬರುವಾಗ ಗಡ್ಡೆ ಮೀಸೆ ಬರುವುದಂತುಂಟ್ರಿ. ಕೃಷ್ಣದೇವರ ಕಥೆ ನಾವು ಕೇಳ್ತೇವೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರಿ ಉದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಕೃಷ್ಣಾವತಾರದ ವೈಭವ, ನರಸಿಂಹದೇವರ ವೈಭವ ಅತ್ಯದ್ಭುತ, ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್. ಕೃಷ್ಣಾವತಾರಕ್ಕೆ ಹೇಳುವಾಗ ತಮದ್ಭುತಂ, ನರಸಿಂಹದೇವರಿಗೆ ಹೇಳುವಾಗ ಅದೃಶ್ಯತ ಅತ್ಯದ್ಭುತ ರೂಪಂ ಅಂತ. ಅದೇನು ಅದ್ಭುತ ಅಂದ್ರೆ ಅದ್ಭುತ ಸಾಕಾಗಲಿಲ್ಲ, ಅತ್ಯದ್ಭುತ ಅಂತ. ಯಾಕೆಂದ್ರೆ ಈ ಗಡ್ಡ ಮೀಸೆ ವರ ಇದೆಲ್ಲ ಏನು ನೋಡಿದಾಗ ತುಂಬಾ ಅದ್ಭುತವಾದ ರೂಪ ಅದು. ಅದಕ್ಕೆ ಅವರು ಅದ್ಭುತವಾದ ರೂಪ, ಕಂಬದಿಂದ ಬರುವಾಗಲೇ ಇದು ಅದು ಅತ್ಯಂತ ಶ್ರೇಷ್ಠರಾದ ದೇವರು ಅನ್ನುವಂಥದ್ದನ್ನು ಸೂಚನೆ ಮಾಡುವ ಚಿಂತನೆ ಅದು. ಹಾಗಾಗಿ ಸಪ್ತ ಎಂಬುದಕ್ಕೆ ನರಸಿಂಹದೇವರು ಅಂತ. ನಮ್ಮ ರಾಯರು ಅವತಾರ ಮಾಡಿದ್ದು, ಭೂಮಿಗೆ ಬಂದದ್ದು, ವೆಂಕಟನಾಥನಾಗಿ ಅವತರಿಸುವುದು ಯಾವ ತಿಥಿ ಅಂದ್ರೆ ಸಪ್ತಮಿ ತಿಥಿ. ಅಂದ್ರೆ ಸಪ್ತ ಅಂದ್ರೆ 7 ಅಂದ್ರೆ ನರಸಿಂಹದೇವರು, ಮೀ ಅಂದ್ರೆ ಇಂಗ್ಲಿಷ್ನ ಮೀ ಅಂತ ಇಟ್ಕೊಳ್ಳಿ, ನನಗೇನು ಬೇಜಾರೇನಿಲ್ಲ. ಮಹಾ ಅಂದ್ರೆ ಜ್ಞಾನ ಅಂತ ಅರ್ಥ. ಸಪ್ತಮಿ ಅಂದ್ರೆ ನರಸಿಂಹದೇವರ ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರ, ಅದನ್ನು ಸಾಕ್ಷಾತ್ಕಾರ ಪಡೆದ ನಾನು ಭೂಮಿಗೆ ಬಂದದ್ದು ಅಂತ ತಿಳಿಸ್ಲಿಕ್ಕೋಸ್ಕರನೇ ಅವರು ಸಪ್ತಮಿ ತಿಥಿಯಲ್ಲಿ ಇಲ್ಲಿ ಅವತರಿಸಿ ನಮಗೆ ದಿವ್ಯವಾದ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಗೆ ಏನಾಗಬೇಕು ಅಂತಂದ್ರೆ ನಿರನಿತ್ಯ ಚಿಂತನೆಗಳು, ದಿನನಿತ್ಯ ಚಿಂತೆ, ಸಮಸ್ಯೆಗಳು. ಯಾರತ್ರ ಆದರೂ ಹೋಗಿ ಕೇಳಿ, ಮಾತನಾಡಿ, ನೀವು 1 ನಿಮಿಷ ಮಾತಾಡಿ, ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ, ಬಹಳ ಆರಾಮರಿ, ಬಹಳ ದೇವ್ರು ಚೆನ್ನಾಗಿಟ್ಟಿದ್ದಾರೆ. 2ನೇ ನಿಮಿಷಕ್ಕೆ ಬನ್ನಿ, ನನ್ನ ಮಗಂದೊಂಚೂರು ಪ್ರಾಬ್ಲಮ್. ಹೌದಾ, ಏನ್ರಿ? ಅದು ಬಹಳ ಕಷ್ಟ ರೀ, ಸೀರಿಯಸ್ ಅದು. ಮತ್ತೆ ಬೆಳೆಯಿತು ಬೆಳೆಯಿತು ಬೆಳೆಯಿತು, ಅವನಿಗಿಂತ ನಾವೇ ಬೆಟರ್ ಅಂತ ಕಾಣಿಸ್ತೇವೆ ನಾವು. ಪ್ರಪಂಚದಲ್ಲಿ ನೀವು ಸುತ್ತಾಡಿ ಬನ್ನಿ, ನೀವು ಯಾರಿಗಾದ್ರೂ ತುಂಬಾ ಸಮಸ್ಯೆ ಅಂತ ಇದ್ರೆ ಅವರಿಗೊಂದು ಒಳ್ಳೆಯ ಔಷಧ ನಾನು ಹೇಳ್ತೇನೆ. ಏನು ಅಂದ್ರೆ, ಇನ್ನೊಬ್ಬರನ್ನು ಮಾತಾಡಿಸಿ, ನೀವು ಹೇಗಿದ್ದೀರಿ ಅಂತ ಕೇಳಿ. ಅವರನ್ನು ನೀವು ಕೇಳಿದ್ರೆ ಅವರಿಗಿಂತ ನಾವು 1000 ಪಟ್ಟು ನಾವು ಬೆಸ್ಟ್. ನಾವು ದುಃಖಿ ದುಃಖಾಧಿಕಂ ಪಶ್ಯೇತ್ ಅಂತ ಇರುದು. ಒಬ್ಬ ದುಃಖಿ ಮತ್ತೊಬ್ಬ ದುಃಖಿಯನ್ನು ನೋಡ್ಬೇಕಂತೆ. ಆವಾಗ ನಮ್ಮ ದುಃಖ ಏನೂ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಈ ಪ್ರಪಂಚದಲ್ಲಿ ಎಲ್ರಿಗೂ ಸಮಸ್ಯೆ, ಎಲ್ರಿಗೂ ದುಃಖ, ಎಲ್ರಿಗೂ ಅವರದೇ ಆಗಿರತಕ್ಕಂತಹ ಚಿಂತೆಗಳು ಇರ್ತವೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದ್ರೆ, ನಾವು ಮಾಡಿರ್ತಕ್ಕಂತಹ ಜನ್ಮಾಂತರದ ದುರಿತಗಳು, ಪಾಪಗಳು. ಆ ಪಾಪದಿಂದಾಗಿ ಬರುವಂತಹದ್ದು ಈಗ ಗೊತ್ತಿಲ್ಲ. ಯಾವುದೋ ಒಂದು ಬಲ ಇರುವಾಗ ನಾವು ಅನ್ಯಾಯ ಮಾಡಿದ್ದು ಹೌದು, ಯಾವುದೋ ಒತ್ತಡಕ್ಕೆ ಮಡಿದು ಮಾಡಿರಬಹುದು, ಆದರೆ ಅದರ ಫಲ ನಾವು ಅನುಭವಿಸಬೇಕು. ಇದಕ್ಕೇನು ಪರಿಹಾರ ಅಂತ ಕೇಳಿದ್ರೆ, ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಔಷಧ ಹೇಳಿದ್ದಾರೆ. ಏನು ಅಂತಂದ್ರೆ, ನೃಸಿಂಹಾಧಿಕಂ ಅನ್ಯತ್ತು ದುರಿತಾದಿ ನಿವೃತ್ತಿಯೇ ಅಂತ. ನಮ್ಮ ದುರಿತ ಪರಿಹಾರ ಆಗಬೇಕಾದ್ರೆ ನರಸಿಂಹದೇವರ ಉಪಾಸನೆ ಮಾಡಿ ಅಂತ. ನರಸಿಂಹದೇವರ ಉಪಾಸನೆ ಮಾಡಿದರೆ ಎಲ್ಲ ದುರಿತಗಳೂ ಪರಿಹಾರ ಆಗುತ್ತೆ. ನೀವು ನೋಡಿ, ಪ್ರಹ್ಲಾದರಾಜರ ಕತೆ ನೀವು ಕೇಳಿದ್ದೀರಿ, ನಿಮ್ಗೆ ಗೊತ್ತು. ಪ್ರಹ್ಲಾದರಾಜರ ಜೀವನದಲ್ಲಿ ಏನು ಅಂತಹ ಸಮಸ್ಯೆ ಪ್ರಪಂಚದಲ್ಲಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ವಿರೋಧ ಮಾಡಿದವರು, ಪಕ್ಕದ ಮನೆಯವರು ವಿರೋಧ ಮಾಡ್ತಾರೆ ಹೊರತು ಅಪ್ಪ ಡೈರೆಕ್ಟ್ ವಿರೋಧ ಮಾಡಿದ್ದು ನಾವು ಇತಿಹಾಸದಲ್ಲಿ ನೋಡುವುದು. ಪ್ರಹ್ಲಾದರಾಜರ ಅಪ್ಪ ವಿರೋಧ ಮಾಡಿದ್ದು ನಾವು ನೋಡ್ತೇವೆ. ಎಲ್ಲಿಯಾದರೂ ಅಪ್ಪ ಮಗನನ್ನು ದ್ವೇಷ ಮಾಡುವುದುಂಟ? ಆಸ್ತಿ ಪಾಸ್ತಿಗಾದ್ರೆ ಬೇರೆ, ಅದಲ್ವೇ ಅಲ್ಲ.
ಸುಮ್ಮನೆ ದ್ವೇಷ ಮಾಡ್ತಾನೆ ಅಂತಂದ್ರೆ ಅದು ಪ್ರಹ್ಲಾದರಾಜರಿಗೆ ಎಷ್ಟು ಸಮಸ್ಯೆ ಇತ್ತು ನೋಡಿ. ಎಂಥ ಸಮಸ್ಯೆ ಅಂತಂದ್ರೆ ಆನೆಯಿಂದ ತುಳಿಸುವುದು, ಬಿಸಿಯಾಗಿರ್ತಕ್ಕಂತಹ ಎಣ್ಣೆಯಲ್ಲಿ ಕಾಸಿಸುವಂತಹದ್ದು, ಎತ್ತರದ ಬೆಟ್ಟದಿಂದ ಕೆಳಕ್ಕೆ ತಳ್ಳುವಂತಹದ್ದು. ಭಾಗವತಲ್ಲಿ ಹೇಳ್ತಾರೆ ಅಭಿಚಾರಾದಿ ಬಿಹಿ ಅಂತ. ಅಪ್ಪ ಮಗನಿಗೆ ಮಾಟ ಯಂತ್ರ ಮಂತ್ರ ತಂತ್ರ ಮಾಡ್ತಾನೆ ಅಂತಂದ್ರೆ ಇತಿಹಾಸದಲ್ಲಿ ಒಂದೇ ಒಂದು ದಾಖಲೆ ಅದು ನರಸಿಂಹ ಹಿರಣ್ಯಕಶಿಪು ಮಾಡಿರ್ತಕ್ಕಂಥದ್ದು. ಇಷ್ಟು ಪಾಪ, ಇಷ್ಟು ದುರಿತಗಳು ಒಂದು ರೀತಿಯಲ್ಲಿ ಪ್ರಹ್ಲಾದರಾಜರನ್ನು ಬಾಧಿಸಿತ್ತು. ಅದು ಪರಿಹಾರ ಹೇಗಾಯಿತು ಅಂತಂದ್ರೆ ಏನು ಪ್ರಹ್ಲಾದರಾಜರು ಏನು ಮಾಡಲಿಲ್ಲ ಅಂತೆ. ಅವರು ಪ್ರಾರ್ಥನೆ ಮಾಡಿದ್ದು ಏನು ಅಂತಂದ್ರೆ ನನ್ನ ಈ ಕಷ್ಟವನ್ನು ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡಲಿಲ್ಲ. ನರಸಿಂಹದೇವರೇ ನೀವು ಪ್ರೀತರಾಗಿ ಅಂತ ಇಷ್ಟು ಪ್ರಾರ್ಥನೆ ಮಾಡಿದ್ದಕ್ಕೆ ಆನೆ ತುಳಿದ್ರೂ ಏನೂ ಆಗಲಿಲ್ಲ, ಬಿಸಿಯಾದ ಎಣ್ಣೆ ಬಿದ್ದರೂ ಏನೂ ಆಗುವುದಿಲ್ಲ, ಎತ್ತರದಿಂದ ಬೆಟ್ಟದಿಂದ ಕೆಳಗೆ ಬಿದ್ದರೂ ಆಕ್ಸಿಡೆಂಟ್ ಆದರೂ ಏನೂ ಆಗಲಿಲ್ಲ. ಎಂತಹ ಪರಕೀಯರ ದಾಳಿ ಇದ್ರೂ ಅದರಿಂದ ನಾವು ಪಾರಾಗಬೇಕಾದ್ರೆ ಒಂದೇ ಒಂದು ದಿವ್ಯ ಔಷಧ, ನರಸಿಂಹಾಧಿಕ ಮನ್ಯತ್ತು. ನರಸಿಂಹದೇವರ ಉಪಾಸನೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ದಿವ್ಯ ಔಷಧವನ್ನು ಕಂಡವರು ಅದು ಪ್ರಹ್ಲಾದರಾಜರು. ಅದಕ್ಕೆ ಸಪ್ತಮಿ ದಿವಸ ಅವತರಿಸಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿ, ಅವರಿಗೆ ಗೊತ್ತು ನೀವು ನರಸಿಂಹದೇವರ ಉಪಾಸನೆ ಮಾಡಿ ಅಂದ್ರೆ ಮಾಡುವ ಜಾತಿ ಅಲ್ಲ ನಾವು, ಯಾಕಂದ್ರೆ ನಮಗೆ ಪುರ್ಸೋತಿಲ್ಲ. ಏನಾದ್ರೂ ಇದ್ರೆ ನೀವು ಮಾಡಿಕೊಡಿ ಅಂತ ನೀವು ಕೇಳಿ ಅಂತೆ. ಯಾರಾದ್ರೂ ಬರ್ತಾರೆ, ಕಷ್ಟದಲ್ಲಿ ಇರ್ತಾರೆ, ಭಾರಿ ಸಮಸ್ಯೆ, ಲಕ್ಷ್ಮೀ ನರಸಿಂಹ ಏನಮ್ಮ ಹೇಳಿ ಅಂತ. ಅವ್ರು ಹೇಳ್ತಾರೆ ಹೇಳುದಾದ್ರೆ ನಾನು ನಿಮ್ಮ ಹತ್ರ ಯಾಕೆ ಬರ್ತೇನೆ, ಮತ್ತೆ ಯಾಕೆ ಬಂದದ್ದು, ನನ್ನ ಲೆಕ್ಕದಲ್ಲಿ ನೀವು ಮಾಡಿ ಅಂತ. ಪ್ರಾಯಶಃ ಯಾರು ನನ್ನ ಲೆಕ್ಕದಲ್ಲಿ ನೀವು ಮಾಡೋರು ಯಾರು ಇಲ್ಲ, ಯಾಕಂದ್ರೆ ನಿಮ್ಗೋಸ್ಕರ ಮಾಡಲಿಕ್ಕೆ ನಾನು ಯಾರು. ಹಾಗಾಗಿ ನಮ್ಮೆಲ್ಲರ ಪರವಾಗಿ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ಇವನಿಗೆ ಒಳ್ಳೆದಾಗ್ಲಿ ಅಂತ ಹೇಳುವ ವ್ಯಕ್ತಿ ಇದ್ರೆ, ಅತ್ಯಂತ ದಯಾಳುಗಳಿದ್ರೆ ಅದು ರಾಘವೇಂದ್ರ ಗುರು ಸಾರ್ವಭೌಮರು. ಅವರು ಎಲ್ರಿಗೂ ಬೇಕಾದವರು. ನರಸಿಂಹದೇವರ ಅನುಗ್ರಹವನ್ನು ಹಿಡ್ಕೊಂಡು ಯಾರು ಬಂದರೂ ಕೂಡ ತಗೊಳ್ಳಿ 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 ಇಂತ ಸುಹೃದ ಪಾಪ ಕೃತ್ಯಾಂ ದಿಶಂತ ಪುಣ್ಯ ಕೃತ್ಯಾಂ, ಯಾರ್ಯಾರಿಗೆ ಬೇಕೋ ತನ್ನ ಪುಣ್ಯ ಫಲವನ್ನೆಲ್ಲ ಹಂಚಲಿಕ್ಕೆ ಬಂದಿರತಕ್ಕ ಮಹಾಜ್ಞಾನಿಗಳು ಅವರು ರಾಘವೇಂದ್ರ ಗುರು ಸಾರ್ವಭೌಮರು. ಅವರ ಅವತಾರದ ದಿನ ನಾವು ಆಚರಣೆ ಮಾಡಿದರೆ ಅದರಿಂದ ಅವರಿಗೇನಿಲ್ಲ, ಯಾಕೆಂದ್ರೆ ಬೇಡ ಅಂತ ವೃಂದಾವನ ಪ್ರವೇಶ ಮಾಡಿದವರು. ಹಾಗಾಗಿ ಪೂರ್ವಾಶ್ರಮದ ಮೇಲೆ ಮೋಹನೆ ಅವರಿಗಿಲ್ಲ. ಆದ್ರಿಂದ ನೀವು ಜನ್ಮ ಉತ್ಸವ ಮಾಡಿದ್ರೆ ಅವರಿಗೇನಿಲ್ಲ. ಆದ್ರೆ ಏನು ಅಂದ್ರೆ ಅವರ ಜನ್ಮವನ್ನು ನಾವು, ಅವತಾರವನ್ನು ನಾವು ಚಿಂತನೆ ಮಾಡಿದ್ರೆ ನಮ್ಮ ಪಾಪದ ಅವತಾರ, ಕಷ್ಟಗಳ ಅವತಾರ ಏನು ಆಲಿಕ್ಕಿದೆ ಭೂಮಿಯಲ್ಲಿ, ಅದೆಲ್ಲವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಇಂತಹ ಜನ್ಮೋತ್ಸವದ ಆಚರಣೆ, ತೊಟ್ಟಿಲಲ್ಲಿ ಉತ್ಸವ, ಇದೆಲ್ಲ ವೈಭವಗಳು. ರಾಯರನ್ನು ತೊಟ್ಟಿಲಲ್ಲಿಟ್ಟು ತೂಗಿದ್ರೆ ಸನ್ಯಾಸಿಗಳು, ಅವರಿಗೆ ತೊಟ್ಟಿಲಲ್ಲಿ ಬೇಡ. ರಾಯರನ್ನು ಅಂದ್ರೆ ನಮ್ಮ ಅಪ್ಪಣಾಚಾರ ಒಳ್ಳೆ ಚಿಂತನೆ ಹೇಳಿದ್ರು, ಅವರಿಗೆ ಕಂಠ ಇಲ್ಲ, ಅದಕ್ಕೆ ನಾನು ಮೇಲೆ ಕರೆದೆ. ಅದು ಗುರು ಜಗನ್ನಾಥದಾಸರ ಹಾಡಿದೆ, ಅದನ್ನು ಅವರೇ ಹೇಳಬೇಕು ಹೊರತು ನಾವೆಲ್ಲ ಹೇಳಲಿಕ್ಕಿಲ್ಲ. ಒಳ್ಳೆಯ ಚಿಂತನೆ ಇದೆ ಅದರಲ್ಲಿ. ಎಷ್ಟೋ ಜನರದ್ದು ಪ್ರಶ್ನೆ ಇದೆ, ಏನು ರಾಯರನ್ನು ತೊಟ್ಟಿಲಲ್ಲಿ ತೂಗುವುದು ಎಂತದು ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟನೇ. ಸನ್ಯಾಸಿಗಳಿಗೆ ತೊಟ್ಟಿಲು ಯಾಕೆ, ಸನ್ಯಾಸ ಕಟ್ವಾರೂಢೋ ಜಾಲ್ಮ ಅಂತ ಹೇಳ್ತಾರೆ. ಅದರಿಂದ ತೊಟ್ಟಿಲಲ್ಲಿ ತೂಗುವುದು ರಾಯರನ್ನಲ್ಲ, ಮತ್ತೆ ಯಾರನ್ನು ತೂಗುವುದು? ಆ ಗುರು ಜಗನ್ನಾಥದಾಸರ ಹಾಡಿದೆ. ಉಪನ್ಯಾಸ ಮೇಲಾದರೂ ದೇವರು ಕಂಠ ಕೊಟ್ಟರೆ ಅವರು ಹೇಳ್ತಾರೆ ಅದನ್ನು. ಅದರಲ್ಲಿ ಗುರು ಜಗನ್ನಾಥದಾಸರ ಹಾಡಲ್ಲಿ ಇದೆ. ಅದು ಸರಿ ಚಿಂತನೆ ಮಾಡಿದರೆ, ಆ ಶಬ್ದಗಳ ವಿನ್ಯಾಸವನ್ನು ನಾವು ಜೋಡಿಸಿದರೆ ಅದು ರಾಯರ ಸ್ತೋತ್ರ ಅಲ್ಲ, ರಾಯರ ಚಿಂತನೆ ಅಲ್ಲ, ರಾಯರ ಒಳಗಿದ್ದ ಆ ಭಗವಂತನ ರೂಪಗಳ ಅನುಸಂಧಾನ ಅದರಲ್ಲಿದೆ. ಹಾಗಾಗಿ ರಾಯರ ಒಳಗಿದ್ದ ಭಗವಂತನನ್ನೇ ತೊಟ್ಟಿಲಲ್ಲಿಟ್ಟು ತೂಗುವಂತಹದ್ದು. ಇದರ ಅನುಸಂಧಾನ ಏನು ಅಂತಂದ್ರೆ, ಈ ತೊಟ್ಟಿಲಲ್ಲಿಟ್ಟು ನಾವು ತೂಗುವುದಲ್ಲ, ನಮ್ಮ ಮನಸ್ಸಿನ ತೊಟ್ಟಿಲಲ್ಲಿಟ್ಟು ರಾಯರನ್ನು, ರಾಯರ ಒಳಗಿದ್ದ ವಾಯುದೇವರನ್ನು, ಅವರ ಒಳಗಿರತಕ್ಕಂತಹ ಭಗವಂತನನ್ನು ತೊಟ್ಟಿಲಲ್ಲಿಟ್ಟು ತೂಗಿದರೆ ಜೀವನದಲ್ಲಿ ಇಡೀ ನಮಗೆ ತೊಟ್ಟಿಲೋತ್ಸವ, ಜೀವನದಲ್ಲಿ ಇಡೀ ನಮಗೆ ಮಂಗಲೋತ್ಸವ, ಅದೆಲ್ಲವೂ ನಮಗೆ ಸಿದ್ಧ ಆಗಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಲ್ಲಿ ಇಂತಹ ಅಪೂರ್ವವಾದ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಾಯಶಃ ರಾಘವೇಂದ್ರ ಸಪ್ತಾಹದ ಕಾರ್ಯಕ್ರಮದಲ್ಲಿ ಈ ತೊಟ್ಟಿಲೋತ್ಸವ ಸೇಲಂನಿಂದ ಪ್ರಾರಂಭ. ಆಗ ಪರಿಮಳಾಚಾರ್ಯ ಹೇಳಿದರು, ಒಂದೊಂದು ಊರಿನಲ್ಲಿ ಒಂದೊಂದು ಪ್ರಾರಂಭ ಅಂತ. ಈ ಸೇಲಂನಲ್ಲಿ ಯಾವುದು ಪ್ರಾರಂಭ ಅಂದ್ರೆ, ಒಂದು ವರ್ಷ ಪುಷ್ಪೋತ್ಸವ ಪ್ರಾರಂಭ ಆಯಿತು, ಒಂದು ವರ್ಷ ಒಂದೊಂದೇ ಪ್ರಾರಂಭ ಆಯಿತು. ಸೇಲಂಗೆ ವೈಶಿಷ್ಟ್ಯ ಏನು ಅಂತಂದ್ರೆ, ಪ್ರಾಯಶಃ ಮಧ್ಯಾಹ್ನನೇ ಹೊರಡುವ ಕಾರ್ಯಕ್ರಮ, ಅವಭೃತ ಸ್ನಾನ, ಪೂರ್ಣಾವತಿ ಎಲ್ಲ ಕಳಿಸಿಕೊಡೋದು ಎಲ್ಲ ಮಧ್ಯಾಹ್ನನೇ. ಆದರೆ ಸೇಲಂನ ವೈಭವ ಏನು ಅಂತಂದ್ರೆ, ರಾಯರನ್ನು ತೊಟ್ಟಿಲಟ್ಟಿ ತೂಗಿಸಿ ರಾಯರನ್ನು ಕಳಿಸಿಕೊಡುವ ಕಾರ್ಯಕ್ರಮ ಪ್ರಾರಂಭ ಆದದ್ದೇ ಸೇಲಂನ ಅದು ವೈಶಿಷ್ಟ್ಯ.
ಹೀಗೆ ಈ ಸೇಲಮ್ಮಿನ ಭಕ್ತ ಜನತೆಗೆ ಮಾತ್ರ ಅಲ್ಲ, ಈ ಉತ್ಸವವನ್ನು ನೋಡುವ, ಭಾಗವಹಿಸಿದ, ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗವಹಿಸಿದ ಎಲ್ಲ ಭಗವದ್ ಭಕ್ತರಿಗೆ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸ್ತಾ, ಇಂತಹ ಸಪ್ತಾಹ ಇದು ವರ್ಷ ವರ್ಷಕ್ಕೆ ಇನ್ನಷ್ಟು ವೈಭವದಿಂದ ಅದು ನಡೆಯಲಿ. ಶ್ರೀನಿವಾಸ ಅದರಲ್ಲಿ ಭಾಗವಹಿಸಿ ಅದು ಇನ್ನಷ್ಟು ವೈಭವದಲ್ಲಿ ನಡೆಯುವ ಹಾಗೆ ಆಗಲಿ ಅಂತ ಪ್ರಾರ್ಥಿಸ್ತಾ, ಈ ಕಾರ್ಯಾಚರಣಾ ಸಮಿತಿಯವರನ್ನು ಅದೇ ರೀತಿಯಾಗಿ ಈ ಸೇಲಮ್ಮಿನ ಸಮಿತಿಯವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತೇವೆ. ಸೇಲಮ್ಮಿನ ಈ ಸಮಿತಿಯವರ ವೈಶಿಷ್ಟ್ಯ ಏನು ಅಂತಂದ್ರೆ, ನಾನು ಒಂದು ವಾರದಿಂದ ಅವತ್ತಿನಿಂದ ಆಹ್ವಾನ ಕೊಟ್ಟಲ್ಲಿಂದ ನೋಡ್ತಿದ್ದೇನೆ. ಆಹ್ವಾನ ಕೊಡುವಾಗ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಬರ್ರಿ 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 ಅಂತ. ಬಂದ ಮೇಲೆ ಇವರು ಯಾಕಪ್ಪ ಗಂಟು ಬಿದ್ರು ಅಂತ ಕಾಣಿಸಿರ್ತದೆ. 7 ದಿವಸ ಇಲ್ಲಿ ನೋಡ್ತಿದ್ದೆ. ನಾವು ರಾತ್ರಿ ಮಲಗುವಾಗ ತುಂಬಾ ತಡ ಆಗ್ತಿತ್ತು, ಬೆಳಿಗ್ಗೆ ಬೇಗನೆ ಸುಪ್ರಭಾತ ಇಲ್ಲಿ ಆಗ್ತಿತ್ತು. ನಮ್ಮ ಮನೆಯಲ್ಲಾದ್ರೆ ಸುಪ್ರಭಾತ 8 ಗಂಟೆಗೆ ಆಗುವುದು. ಆದರೆ ಸಪ್ತಾಹದಲ್ಲಿ ಅಪ್ಪಣಾಚಾರ್ಯಮನ್ನು ಮಲಗಲಿಕ್ಕೂ ಬಿಡಲಿಲ್ಲ, 5:30 ಗಂಟೆಗೆ ಸುಪ್ರಭಾತದಿಂದ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಈ ಮಂಟಪದಲ್ಲಿ ರಾತ್ರಿ ಹಗಲು ಹಗಲು ರಾತ್ರಿ ನಿರಂತರ ವೈಭವ. ಎಲ್ಲಿ ಹೋದರೂ ಊಟ, ಎಲ್ಲಿ ಹೋದರೂ ತಿನ್ನುವುದು, ಯಾವುದಕ್ಕೂ ಕೊರತೆ ಇಲ್ಲದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ ಈ ಸಮಿತಿಯವರು ಏನು ವೈಶಿಷ್ಟ್ಯ ಅಂತಂದ್ರೆ, ಯಾರ ಮುಖದಲ್ಲಿಯೂ ಕೂಡ ಕೋಪದ ಛಾಯೆ ನಾನು ನೋಡ್ಲಿಲ್ಲ. ಯಾರಿಗೂ ಕೂಡ ಅಯ್ಯೋ ಸಿಟ್ಟು ಬರುವುದು, ಉಪೇಕ್ಷೆ ಮಾಡೋದು. ಏನಾದರೂ ಕೇಳಿದ್ರೆ ಪ್ರಾಯಶಃ ಹೇಗಿರ್ತದೆ ಅಂದ್ರೆ, ನಿಮ್ಮ ಹತ್ರ ಕೇಳಿದ್ರೆ ಅವರ ಹತ್ರ ಕೇಳಿ ಅಂತ ಹೇಳೋದು. ಅವರ ಹತ್ರ ಕೇಳಿ ಅಂತ ಹೇಳುವಾಗ ಒಂದು ತೆಂಗಿನಕಾಯಿ ಬೇಕು ಪೂಜೆಗೆ ಇಟ್ಟುಕೊಳ್ಳಿ, ಒಬ್ಬರ ಹತ್ರ ಹೋಗಿ ಕೇಳ್ತೇವೆ ಅಂತ ಇಟ್ಟುಕೊಳ್ಳಿ. ನೋಡಿ ಅವ್ರು ಬರ್ತಾರೆ, ಅವರ ಹತ್ರ ಕೇಳಿ ಅಂತ. ಅವರ ಹತ್ರ ಕೇಳಿದ್ರೆ ಇನ್ನೊಬ್ಬರ ಹತ್ರ ಕೇಳಿ, ಅಷ್ಟಾಗಿ ನಮ್ಮ ಪೂಜೆನೇ ಮುಗಿದು ಹೋಗಿರುತ್ತೆ, ತೆಂಗಿನಕಾಯಿ ಇಲ್ಲದೇನೆ ಪೂಜೆ ಆಗಿರುತ್ತೆ. ಆದ್ರೆ ಸೇಲಮ್ಮಿನ ವ್ಯವಸ್ಥೆ ಹೇಗೆ ಅಂತಂದ್ರೆ, ಯಾರ ಹತ್ರ ಕೇಳಿದ್ರು ಕೂಡ ನೋ ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆಗಳನ್ನು ಮಾಡಿಸಿ, ರಾಯರ ಉತ್ಸವ ಅಲ್ಲ, ಸೇಲಮ್ಮಿನ ಭಕ್ತ ಜನತೆ ನಮ್ದೇ ಉತ್ಸವ ಅನ್ನುವ ರೀತಿಯಲ್ಲಿ ಈ ಉತ್ಸವವನ್ನು ಅವರು ಆಚರಿಸಿದ್ರು. ಇಲ್ಲಿ ವ್ಯವಸ್ಥಾಪಕರು ಒಂದು ಒಳ್ಳೆಯ ಮಾತು ಹೇಳಿದ್ರು. ಎಲ್ಲ ಸಮಾಜದಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ, ಒಳ್ಳೆಯ ಸಂಘಟನೆಗಳನ್ನು ನೋಡಿದ್ದೇವೆ. ಆದರೆ ನಮ್ಮ ಮಾಧ್ವರಲ್ಲಿ ಸಂಘಟನೆ ನಾನು ನೋಡಲಿಲ್ಲ. ನಾವು ನೋಡಬೇಕು, ಸೇಲಂನಲ್ಲಿ ಹೇಗೆ ಮಾಡಬೇಕು. ಅವರಿಗೆ ತೋಚಿದ್ದು ಒಂದೇ ಒಂದು ವರ್ಗ. ಇಡೀ ಭಕ್ತ ಜನತೆ ಸೇರಬೇಕಾದ್ರೆ ಒಬ್ರು ಬಂದರೆ ಮಾತ್ರ ಸೇರ್ತಾರೆ ಹೊರತು ಮತ್ತೆ ಯಾರು ಬಂದರೂ ಸೇರುವುದಿಲ್ಲ. ಅದು ಯಾರು ಅಂದ್ರೆ ಅಪ್ಪ ಮಗ, ತಿರುಪತಿಯ ಶ್ರೀನಿವಾಸ, ಮಂತ್ರಾಲಯದ ರಾಯರು ಬಂದ್ರೆ ಎಲ್ಲರೂ ಸೇರ್ತಾರೆ. ಹಾಗಾಗಿ ಆ ಉತ್ಸವ ಆಚರಣೆ ಮಾಡಬೇಕು ಅಂತ ನಮ್ಗೆ ಇಚ್ಛೆ ಬಂತು, ಸಂಕಲ್ಪ ಬಂತು. ನಮ್ದು ಏನು ಆಸೆ ಇತ್ತು, ಗುರು ದೇವರು ಅದನ್ನು ಈಡೇರಿಸಿತು ಅಂತ ಬಾಯಿ ತುಂಬ ಹೊಗಳಿದ್ರು ಅಂತಂದ್ರೆ ಅವರ ಮನಸ್ಸು ಒಳ್ಳೆಯ ಮನಸ್ಸು. ಹಾಗಾಗಿ ಆ ಸಮಿತಿಯನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತಾ, ಭಕ್ತ ಜನತೆಯನ್ನು ಸೇರಿದ ಎಲ್ಲ ವರ್ಗದವರನ್ನು ಅಭಿನಂದಿಸ್ತಾ, ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ. ಈ ಕಲ್ಯಾಣ ಮಂಟಪದಲ್ಲಿ ಏನು ಕಾರ್ಯಕ್ರಮ ಮಾಡಿಸಿದ್ರು ಅವರ ಮನೆಯಲ್ಲೆಲ್ಲ ನಿತ್ಯ ಕಲ್ಯಾಣ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಹರಿಗುರು ಅನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸಿ, ನಮ್ಮ ಮಧುಸೂದನಾಚಾರ್ಯರು ಉಪನ್ಯಾಸ ಮಾಡಿದ್ದಾರೆ. ಬಹಳ ಸಂಕೋಚ ಸ್ವಭಾವದವರವರು, ಆದರೆ ಒಳ್ಳೆಯ ಉಪನ್ಯಾಸ ಮಾಡಿದ್ದಾರೆ. ಸ್ನಾನದ ಬಗ್ಗೆ ಒಳ್ಳೆಯ ಚಿಂತನೆಯನ್ನು ನೀಡಿದ್ದಾರೆ. ಬೇಕಾದಷ್ಟು ತಯಾರಿಕೆಯನ್ನು ನಡೆಸಿಕೊಂಡು ಬಂದು ಸ್ನಾನ ಹೇಗೆ ಮಾಡಬೇಕು ಅನ್ನುವ ಒಳ್ಳೆಯ ಚಿಂತನೆಯನ್ನು ಅವರು ನೀಡಿದ್ದಾರೆ. ಅವರು ತಯಾರು ಮಾಡಿದ್ದು ಇನ್ನೂ ಇದೆ ಅವರದ್ದು. ಅಂದ್ರೆ ನಾವು ಹೇಗೆ ಸ್ನಾನ ಮಾಡಬೇಕು, ಒಳಗಿನ ಸ್ನಾನ ಹೊರಗಿನ ಸ್ನಾನ ಮುಖ್ಯ, ಅಷ್ಟೇ ಒಳಗಿನ ಸ್ನಾನನೂ ಮುಖ್ಯ. ನಮ್ಮಲ್ಲಿ ತಪ್ಪಿಸಿಕೊಳ್ಳುವ ಕಾರ್ಯಕ್ರಮ ಇದೆ. ಹೊರಗಿನ ಸ್ನಾನ ಏನ್ರಿ, ಒಳಗಿನ ಸ್ನಾನ ಮುಖ್ಯ ಅಂತ ಹೊರಗಿನ ಸ್ನಾನ ಬಿಡುವವರು ಇರ್ತಾರೆ. ಅದೂ ತಪ್ಪೆ. ಹೊರಗಿನ ಸ್ನಾನನೂ ಬೇಕು. ಕೆಲವರು ಹೊರಗಿನ ಸ್ನಾನ ಮಾಡಿದ್ದೇವೆ ಅಂತ ಅಬ್ಬರದಲ್ಲಿ ಒಳಗಿನ ಸ್ನಾನ ಬಿಡುವವರು, ಒಳಗಿನಿಂದ ಭಗವಂತನ ಚಿಂತನೆ, ಆ ಎರಡನ್ನೂ ಸಮತೋಲನೆ ಮಾಡಿ ಒಳ್ಳೆಯ ಉಪನ್ಯಾಸವನ್ನು ಮಾಡಿದ, ಅಮೃತ ಸ್ನಾನ ಮಾಡಿಸಿದ ಮಧುಸೂದನಾಚಾರ್ಯರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ, ಎಲ್ಲ ಭಗವದ್ಭಕ್ತರನ್ನು ಮತ್ತೊಮ್ಮೆ ದೇವರ ಬಗ್ಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಪ್ರವಚನವನ್ನು ಗುರುಗಳ ಅಂತರ್ಗತನಾದ ಆಚಾರ್ಯರ ಒಳಗೆ ನೆಲೆ ನಿಂತ ಆ ದೇವರಲ್ಲಿ ಇದನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿಜವಾಗಲೂ ಕೂಡ ಗುರುಗಳ ಮಾತು ಅಮೃತನೇ ಸರಿ. ಅದು ಎಲ್ಲರಿಗೂ ಕೂಡ ಸಪ್ತಾಹ ಮುಗಿತು ಅಂತ ಒಂದ್ ರೀತಿಯಿಂದ ಮನಸ್ಸು ಭಾರವಾಗಿದ್ರೆ ಆ ಗುರುಗಳ ಮಾತು ಎಲ್ಲರ ಮನಸ್ಸನ್ನು ತಿಳಿ ಮಾಡಿದ್ದದು.
ಅವರ ಈ ರೀತಿಯ ಕರುಣಾಪೂರಿತವಾಗಿರ್ತಕ್ಕಂಥ ಅಮೃತ ನುಡಿಯಿಂದ ಪ್ರಸನ್ನ ಚಿತ್ತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಗುರುರಾಜರಲ್ಲಿ ಆಸಕ್ತರಾಗಿ ಈ ಸಪ್ತಾಹದಲ್ಲಿ ನಾವು ಏನೇನು ಶ್ರವಣ ಮಾಡಿದ್ದೆವೋ ಅವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರುವಂತೆ ಸ್ವಾಮಿ ಅನುಗ್ರಹ ಮಾಡ್ರಿ ಅಂತ ಗುರುರಾಜರನ್ನ ಪ್ರಾರ್ಥನಾ ಮಾಡೋಣ. ನಮ್ಮ ಯಥಾಶಕ್ತಿ ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ನಿಮ್ಮೆಲ್ಲರಲ್ಲಿ ನಾನು ಸವಿನಯವಾಗಿ ಭಿನ್ನಹ ಮಾಡ್ಕೋತೇನೆ. ಒಂದು ನಿಮಿಷ ಬೆಳಗ್ಗೆನೆ ಹೇಳಬೇಕಿತ್ತು, ನಾನು ಮರೆತು ಬಿಟ್ಟೆ. ಮತ್ತೇನಿಲ್ಲ, ಮತ್ತೇನು ಅಂಶ ಅಲ್ಲ, ನಮ್ಮ ಪ್ರಾರ್ಥನೆ ಅದು ಗಟ್ಟಿ ಇರ್ಬೇಕ್ರಿ. ಪ್ರಾರ್ಥನೆ ಎಷ್ಟೆಷ್ಟು ಚಿಕ್ಕದು ನಾವು ಚಿಕ್ಕವರಾಗಿ ಬಿಡ್ತೇವೆ. ಪ್ರಾರ್ಥನೆ ಎಷ್ಟೆಷ್ಟು ದೊಡ್ಡದಾಗ್ತದೆ, ಸಂಕಲ್ಪ ಎಷ್ಟೆಷ್ಟು ದೊಡ್ಡದಾಗ್ತದೆ, ಅಷ್ಟಷ್ಟು ದೇವರು ನಮಗೆ ಅನುಗ್ರಹ ಜಾಸ್ತಿ ಮಾಡ್ತಾರೆ. ನೀವು ನೋಡಿ, ನಾನು ಸುಮ್ಮನೆ ನಿಮ್ಮನ್ನೇ ಹೇಳಿದ್ದೆ, ರಾಘವೇಂದ್ರ ಸ್ವಾಮಿಗಳ ಜನ್ಮ ನಕ್ಷತ್ರಕ್ಕೆ ಸೇಲಮ್ಮನಿಂದ 1 ಕೋಟಿ ರಾಘವೇಂದ್ರ ಮಂತ್ರ ಜಪ ಆಗಬೇಕು ಅಂತ. ಈ ಸೇಲಂನ ಜನ 1 ಕೋಟಿ ಅಲ್ಲ, 1 ಕೋಟಿ ಸ್ವಲ್ಪ ಇನ್ನೂ ಜಾಸ್ತಿಯಾಗಿ 1.5 ಕೋಟಿ ಮಾಡಿದ್ದಾರೆ ಜಪ. ಅಂದ್ರೆ ನಮ್ಮ ಸಂಕಲ್ಪನೆ ಚಿಕ್ಕದಾಯ್ತು, ನಾವೇ ಚಿಕ್ಕವರು. 1 ಕೋಟಿಯಿಂದ ನಾವು ಚಿಕ್ಕದು ಮಾಡಿದ್ದಕ್ಕೆ ರಾಯರು ಎಷ್ಟು ಮಾಡಿಸಿದ್ರೆ 1.5 ಕೋಟಿ. ನಾವು ಒಂದು ಸಂಕಲ್ಪ ಮಾಡಿದರೆ 1.5 ಕೋಟಿ ಮಾಡಿಸಿದ್ದಾರೆ. ಅಂದ್ರೆ ನಮ್ಮ ಸಂಕಲ್ಪ ಚಿಕ್ಕದಾಗಿ ಬಿಟ್ರೆ ನಮ್ಮ ಸಾಮರ್ಥ್ಯ ಚಿಕ್ಕದಷ್ಟೇ. ಆದ್ರಿಂದ ನಮ್ಮ ಪ್ರಯತ್ನ, ನಮ್ಮ ಸಂಕಲ್ಪ ಉಂಟಲ್ಲ, ಅದು ಗಟ್ಟಿಯಾಗಿರ್ಬೇಕು, ದೊಡ್ಡ ಸಂಕಲ್ಪ ಆಗಬೇಕು. ರ್ಯಾಂಕಿಗೆ ನಾವು ಪ್ರಯತ್ನ ಪಟ್ರೆ ಜಸ್ಟ್ ಪಾಸ್ ಆಗಲಿಕ್ಕೆ ಸಾಧ್ಯ, ಜಸ್ಟ್ ಪಾಸಿಗೆ ಪ್ರಯತ್ನ ಪಟ್ರೆ ಫೇಲ್ ಕ್ಯಾಂಡಿಡೇಟ್ ಆಗಿಬಿಡ್ತೇವೆ ಅಷ್ಟೇ. ಆದ್ರಿಂದ ನೀವು ಸಂಕಲ್ಪ ಮಾಡುವಾಗ, ದೇವರಿಗೆ ನಾವು ಇಂಥದ್ದು ಮಾಡಬೇಕು ಅಂತ ಸಂಕಲ್ಪ ಮಾಡುವಾಗ ದೊಡ್ಡ ಸಂಕಲ್ಪ ಮಾಡಿ ಅನ್ನುವ ತತ್ವ ನಾನು ಈ ಸೇಲಮ್ಮಿನ ರಾಘವೇಂದ್ರ ಸಪ್ತಾಹದಲ್ಲಿ ಕಲಿತ ಹೊಸ ಪಾಠ ಅಂತ ಹೇಳ್ತಾ. ಹರೇ ಶ್ರೀನಿವಾಸ. ನಮ್ಮ ಗುರಿ ದೊಡ್ಡದಾಗಿರ್ಬೇಕು, ಅದ್ರ ತಕ್ಕಂತೆ ಪ್ರಯತ್ನನೂ ಇರಬೇಕು. ಸ್ವಾಮಿ ಅನುಗ್ರಹ, ನಮ್ಮ ಪ್ರಯತ್ನ ಇದ್ದು ಭಗವಂತನ ಅನುಗ್ರಹ ಇದೆ, ಆ ಗುರಿಯನ್ನ ತಪ್ಪದೆ ಮುಟ್ಟೇವೆ ನಾವು. ಒಂದೇಳಕ್ಕೆ ಮುಟ್ಲಿಕ್ಕೆ ಆಗಲಿಲ್ಲ, ಅದರಲ್ಲಿ ದೋಷವಿಲ್ಲ ಅಂತ ಹೇಳ್ತದೆ. ಸ್ವಲ್ಪ ಮಪ್ಪೆಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ನಮ್ಮ ಪ್ರಯತ್ನ, ಗುರಿ ದೊಡ್ಡದಾಗಿಟ್ಕೊಂಡಿದ್ವಿ, ಪ್ರಯತ್ನ ಮಾಡಿದ್ವಿ, ಆದ್ರೆ ಆ ಅಲ್ಪ ಪ್ರಯತ್ನಕ್ಕೂ ಕೂಡ ನಮ್ಮ ಭಗವಂತ ಅನುಗ್ರಹ ಇದ್ದೇ ಇರ್ತದೆ ಅಂತ ಶ್ರೀಪಾದಂಗಳವರು ಅಪ್ಪಣೆ ಕೊಡಿಸಿದ್ರು. ಆದ್ರೆ ಸ್ವಾಮಿ ಈ ಸಲ ನಮ್ಮ ಮೊನ್ನೆ ಲಕ್ಷ್ಮೀ ಶೋಭಾನ ಇದಾದ ಹೊತ್ನಾಗ ಸ್ವಾಮಿಗಳು ಪೂಜೆಯಲ್ಲಿದ್ರು. ಈ ಸಲ ಮುಂದಿನ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಹೊತ್ತಿಗೆ ಗುರುಜಗನ್ನಾಥದಾಸರು ಮಾಡಿರ್ತಕ್ಕಂಥ ಲಕ್ಷ್ಮೀ ಹೃದಯ ಒಬ್ಬೊಬ್ಬರ ತಾಯಿಯಂದ್ರು ವರ್ಷಕ್ಕೆ 108 ಸಲ ಪಾರಾಯಣ ಮಾಡಿಕೊಡ್ಬೇಕು. ಒಟ್ಟು ಸಾಮೂಹಿಕವಾಗಿ ಎಲ್ಲ ಸೇರಿ 5 ಲಕ್ಷ ಆವರ್ತಿ ಲಕ್ಷ್ಮೀ ಹೃದಯ ಪಾರಾಯಣ ಆಗ್ಬೇಕು, ಮಾಡಿಕೊಡ್ಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದೇವೆ. ಎಲ್ಲ ತಾಯಿಯಂದ್ರು ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾರೆ ಅಂತ ನಂಬಿಕೆ ಕೂಡ ನಮಗೆ ಈ ಸಂದರ್ಭದಲ್ಲಿ ಇದೆ ಅಂತ ಪುನಃ ಆ ಒಂದು ಪ್ರತಿಜ್ಞೆಯನ್ನ, ಆ ನಮ್ಮ ಪ್ರಕಟಣೆಯನ್ನು ನಿಮ್ಮೆಲ್ಲರಿಗೆ ಪುನಃ ನೆನಪು ಮಾಡ್ತಾ ಇದ್ದೇವೆ. ಮದ್ರಾಸಿನ PS ರಾಮನ್ ದಂಪತಿಗಳು, ಭಾನು ರಾಮನ್, ಆ ಊರಿಗೆ ಹೋಗ್ತಾ ಇದ್ದಾರೆ ಅವರು. ಅವರಿಗೆ ಗುರುರಾಜರ ಪ್ರಸಾದ. ನಮಗೆ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಆತ್ಮೀಯ ಅಂಗಗಳು ಅತ್ತಿಗೆಪ್ಪ ಎಲ್ಲ ರೀತಿಯಿಂದಲೂ ಕೂಡ ರಾಘವೇಂದ್ರ ವಿಜಯದಲ್ಲಿ ಸಹಕಾರ ಮಾಡ್ತಾರೆ. ಮೊನ್ನೆ ಫ್ಲಡ್ ರಿಲೀಫ್ ಸಾಮಾನುಗಳು ಸಂಗ್ರಹ ಮಾಡೋದ್ರಲ್ಲಿ ಮದ್ರಾಸ್ನಲ್ಲಿ ಬಹಳ ಸಾಹಸ ಮಾಡಿದ್ದಾರೆ ಅವರು. ಮತ್ತು ಜಯಶ್ರೀ ಪ್ರಸನ್ನ ದಂಪತಿಗಳು ಅವರು ಹಾಗೆ, ಅವರಿಬ್ರು ಕೂಡಿ 80 ಕ್ವಿಂಟಾಲು ಅಕ್ಕಿ ರೈಸ್ ಕೇವಲ ಮದ್ರಾಸಿನಿಂದ ಸಂಗ್ರಹ ಮಾಡ್ಕೊಂಡ್ಬಂದು ಮಂತ್ರಾಲಯದಲ್ಲಿ ಹಚ್ಚಿದ್ದಾರೆ ಅವರು. ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾ ಧ್ರುವಂ ಮಂಗಳಂ.
ಸುಮ್ಮನೆ ಬಂದಷ್ಟೇ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಅಗ್ನಿನಾ ಅಗ್ನಿಸ್ಸಮಿದ್ಯತೆ ಕವಿರ್ಗೃಹಪಾತ್ರೀಯವಾ ಅವ್ಯವಾರ್ಚಕ್ವಾ ಸ್ಯಃ. ಓಂ ಅಗ್ನಿನಾ ಅಗ್ನಿಸ್ಸಮಿದ್ಯತೆ ಕವಿರ್ಗೃಹಪಾತ್ರೀಯವಾ ಅವ್ಯವಾರ್ಚಕ್ವಾ ಸ್ಯಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಪೂರ್ಣಬೋಧಗುರುತೀರ್ಥವಯೋದ್ದಿವಾರಾಕಾವಾರ್ಯಮಾಕ್ಷಮಾಕ್ಷರಸ್ಪೃಜಂತೆ ಪೂರ್ವೋತ್ತರಾಮಿತರಂಗಚರಸ್ಸ ಹಂಸಾ ದೇವ